ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ತುಂಬ ದಿವಸ ಆಯಿತು ನಾನು ಅಂದರೆ ಟ್ರಿಪ್ಪು ಮಹಾರಾಷ್ಟ್ರ ಆದಮೇಲೆ ಥಾಯ್ಲ್ಯಾಂಡ್ ಆದಮೇಲೆ ಇನ್ಯಾವುದು ಎಲ್ಲೂ ಹೋಗಿರಲಿಲ್ಲ. ಆ್ಯಕ್ಚುಲಿ ಹೋಗಬೇಕಿತ್ತು, ಮನೇಲಿ ಒಂದು ಫಂಕ್ಷನ್ ಇತ್ತು, ಅರ್ಧ ತಿಂಗಳು ಲಾಕ್ ಆಗಿಬಿಟ್ಟಿದೆ ಮನೇಲೇ. ಅದ್ರಲ್ಲಿ ಬೇರೆ ವಿಕ್ರಾಸ್ ಬೇರೆ ತೊಗೊಂಡಿದ್ದೆ ಇಸೂಸು. ಸೊ ಎಲ್ಲೂ ಹೋಗದೆ ಇವಾಗ ಹೊರಟಿದ್ದೀನಿ. ಎಲ್ಲಿ ಹೊಡ್ತೀನಿ ಏನು ಮಾಡ್ತೀನಿ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀರಿ. ಈಗ ಸದ್ಯಕ್ಕೆ ನನ್ನ ಜೊತೆ ಯಾರಿದ್ದಾರೆ ಅಂತ ರಾಬಕ್. ಹಾಯ್ ಮಗ, ಏನ್ ಸಮಾಚಾರ ಎಲ್ಲರಿಗೂ? ಹೆಂಗಿದ್ಯಾ? ಸೂಪರಾ. ನಾವು ತುಂಬಾ ದಿವಸ ಗಾಡಿ ತಗೊಂಡ್ಮೇಲೆ ನಿನ್ ಜೊತೆ ಅಲ್ಲಿ ಬಂದಿದ್ವಲ್ಲ ಲಾಸ್ಟು. ಸೊ ಇವಾಗ ಬಂದಿದ್ದೀವಿ. ಎಲ್ಲಿ ಹೋಗ್ತಿದ್ವಿ ಅಂತ ವಾಚ್ ಮಾಡ್ತಾ ಇರಿ. ಒಂದು ಒಳ್ಳೆ ಕ್ಯಾಂಪಿಂಗ್ಗೆ ಒಂದು ಫುಲ್ಲು, ಯಾಕಂದ್ರೆ ನಾನು ತೊಗೊಂಡಿದ್ದ ಕಾನ್ಸೆಪ್ಟೇ ಅದಕ್ಕೋಸ್ಕರ ಈ ಗಾಡಿನ. ಸೊ ಒಂದು ಒಳ್ಳೆ ಅಡ್ವೆಂಚರ್ ಕ್ಯಾಂಪಿಂಗ್ ಮಾಡ್ಬೇಕು ಇನ್ಮೇಲೆ ಅಂತ. ಸೊ ಹಂಗನ್ಬಿಟ್ಟು ಬೈಕ್ನ ಬಿಡಲ್ಲ. ಬೈಕ್ ಸ್ವಲ್ಪ ಕ್ಯಾಪ್ ಕೊಟ್ಟಿದ್ದೀವಿ, ಸ್ವಲ್ಪ ಚೆನ್ನಾಗಿ ರುಬ್ಬಿದೀವಲ್ಲ, ಅದು ರೆಸ್ಟ್ ತೊಗೊಳ್ಳಿ ಗಾಡಿಗಳು. ನಾನು ಬೈಕ್ ಹೊಳ್ತಾ ಇತ್ತು ಯಾವಾಗ, ಏನು ಗುರು ನಾಕೊಂಡು ತೊಗೊಂಡವನೇ ಅಂದ್ಬಿಟ್ಟು ನಮ್ಮ ಈ ಥರ ರುಬ್ತವನೆ ಅಂತ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀವಿ. ನೆಕ್ಸ್ಟು ಎಲ್ಲ ಈ ಗಾಡಿಗೆ ಬೈಕ್ನ ಹಾಕೋದಕ್ಕೆ ಎಲ್ಲ ಒಂದು ಸೆಟಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇದ್ದೀನಿ. ಮತ್ತು ಇನ್ವೆಸ್ಟ್ಮೆಂಟು ಗೊತ್ತಲ್ಲ, ಒಂದೇ ಸಲ ಈ ಗಾಡಿಗೆ ನೀವು ಎಷ್ಟು ಲಕ್ಷ ಇದ್ರೂ ಸಾಕಾಗಲ್ಲ. ಬಟ್ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ. ಮೇಯ್ನ್ ನೀಡ್ಸ್ ಏನೇನು ಬೇಕು ಕ್ಯಾಂಪಿಂಗ್ ನೀಡ್ಸ್ಗೆ. ಸೊ ಇವಾಗ ಬೆಳಗ್ಗೆ ಹೊಟ್ಟಿದ್ದೀವಿ. ಈಗ ಇನ್ನೂ ಯಾರ್ಯಾರು ಜಾಯ್ನ್ ಆಗ್ತಾರೆ ಅಂತ ಹಂಗೆ ವಾಚ್ ಮಾಡ್ತಾ ಇದ್ದಾರೆ. ಹಂಗೆ ಒಬ್ಬೊಬ್ರೆ ತಪಕ್ ಅಂತ ಹತ್ಕೊತಾ ಇರ್ತಾರೆ. ದುಡ್ಡು ಇಲ್ಲ ಅಂದ್ರೂ ರಾಜನ್ ತರ ಬದುಕಬೇಕು, ಇಲ್ಲ ಅಂದ್ರು ರಾಜನ್ ತರ. ಅದಕ್ಕೆ ಕಮೋಡು ಕ್ಯಾಂಪಿಂಗ್ ಹೋಗ್ತಾ ಇರೋದು. ಕ್ಯಾಂಪಿಂಗ್ಗೆ ಇವನು ಕ್ಯಾಂಪಿಂಗ್ಗೆ ಕಮೋಡ್ ತಂದಾನೆ. ಅಂದ್ರೆ ಕಮೋಡ್ ಅಂದ್ರೆ ಯಾವ ತರ ಕಮೋಡು ವಾಚ್ ಮಾಡಿ ಗೊತ್ತಾಗುತ್ತೆ ಲಾಸ್ಟ್ ವಿಡಿಯೋ ತನಕ. ಸೊ ಏನಂತಾರೆ ಅಂದ್ರೆ ಬಾತ್ರೂಮ್ ಅಲ್ಲೂ ರಾಜನ್ ತರ ಇರ್ಬೇಕಂತೆ. ಅಂದ್ರೆ ಔಟ್ ಸೈಡ್ ಅಲ್ಲಿ ಬಾತ್ರೂಮ್ ಹೇಳ್ಬೇಕಾದ್ರೂ ರಾಜನ್ ತರ ಹೇಳ್ಬೇಕು, ತಿನ್ಬೇಕಾದ್ರೂ ರಾಜನ್ ತರ ತಿನ್ಬೇಕು, ಅದನ್ನ ಮಾಡ್ಬೇಕಾದ್ರೂ ರಾಜನ್ ತರ. ಸೆಕೆಂಡ್ ಪಿಕಪ್ ಆಯ್ತು ಪ್ರಣವ್. ಸೊ ನಮ್ಮ ಜೊತೆ ಎಲ್ಲ ಟ್ರಿಪ್ ಬರ್ತಿದ್ದ. ಹಂಗೆ ನಮ್ಮ ಗ್ರೂಪಲ್ಲಿ ಒಂದು ಬಿಟ್ಟೆ ಮೆಸೇಜು, ಬರ್ತೀನಣ್ಣ ನಾನು ಬರ್ತೀನಿ, 4x4 ಅಲ್ಲಿ ಕ್ಯಾಂಪಿಂಗ್ ಹೋಗ್ಬೇಕು ಅಂದ. ಯಾಕೆ ಪ್ರಣವ್ ಬೈಕ್ ಬೇಜಾರಾಗ್ಬಿಡ್ತಾ? ಸ್ವಲ್ಪ ಹೊಸ ಕಾರಲ್ಲಿ ಬರೋಣ, ಅದು ಕಾರಲ್ಲಿ ಬರೋಣ ಅಂತ. ಯಾವಾಗ್ಲೂ ಬೈಕಲ್ಲಿ ಬಂದು ಬೋರ್ ಆಗಿರತ್ತಲ್ವಾ, ಅದು ಬೈಕ್ ಇಷ್ಟನೇ. ಬಟ್ ಆದ್ರೂ ಕಾರಲ್ಲಿ ಬರೋ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ. ಕೊನೆಗೆ ಏನ್ ಗೊತ್ತಾ, ಎಲ್ಲರಿಗೂ ಬೈಕ್ ಇಷ್ಟ. ಬಟ್ ಆದ್ರೆ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ತರ ಕ್ಯಾಂಪಿಂಗ್ ಮಾಡ್ಬೇಕು ಅಂದ್ರೆ ಐಟಮ್ಸ್ಗಳು ಜಾಸ್ತಿ ನಮ್ದು ಅಂತ ತಗೊಂಡು ಗಾಡಿಗೆ ಹಂಗೆ ನೋಡಿ ಫುಲ್ಲು ಒಳಗಡೆ ಇರ್ಲಿ ಬಿಡ, ಓಡಾಡಿದ್ರೆ ಎಲ್ಲೂ ಹೋಗಲ್ಲ. ನೋಡಿ ಲಗೇಜ್ ಇದೆ, ಇದು ಟಾರ್ಪಲ್ ಇದು ಮಾಡ್ಕೊಂಡಿದೀವಿ. ಸೊ ಏನಕ್ಕೆ ಅಂದ್ರೆ ಎಲ್ಲ ಕಾಣಿಸುತ್ತೆ ಅಂತ. ಒಳಗಡೆ ಎಷ್ಟು ಲಗೇಜ್ ಹಾಕೋಬೋದು ಗೊತ್ತಾ, ಫುಲ್ ಜಾಲಿ. ಕ್ಯಾನ್ ಇದೆ, ನೀರ್ಗೆ ಏನಾದ್ರು ಬೇಕಾಗುತ್ತೆ ಅಂತ. ಇನ್ನೂ ಬರುತ್ತೆ ಐಟಮ್ಸ್ಗಳು. ತಾಳು ಹಾಕು, ಸುಮ್ಮನೆ ಹಿಂಗೆ ಇಕ್ಕಿರೋ ಮಗ ಸಾಕು. ಓಕೆನಾ? ಸೈಡಿಂದ ತೆಗಿ. ಇಂಥ ಕೆಲ್ಸಕ್ಕೆ ಈ ತರ ಕಿತ್ತೋಗಿರೋ ಕೆಲ್ಸಗಳು ಮಾಡಿದ್ರೆ ಕ್ಯಾಮ್ರಾ ಹೊಡೆದಾಕ್ಬಿಡ್ತೀನಿ. ಏನಂದೆ ನಿಂಗೆ ಏನ್ ಪ್ರಾಬ್ಲಮ್ ಈಗ? ಏನು ಕ್ಯಾಮ್ರಾ ಆನ್ ಮಾಡಿದೆ? ಅಲ್ಲ ನಾನು ಇದು ನನ್ನ ಕಷ್ಟಗಳು ಹೇಳ್ಕೋಬೇಕಾದ್ರೆ ರೆಕಾರ್ಡ್ ಆಗಲಿ ಅಂತ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಕೊಡೋದು. ಇಲ್ಲ ಐತೆ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ, ಅದು ಎಕ್ಸ್ಟ್ರಾ ಹಿಂದೆಗಡೆ ಯಾರೋ ರಿವರ್ಸಲ್ ಹಾಕೋಬೇಕಾಗಿದ್ದೀನಿ. ಕ್ಯಾಮ್ರಾ ರಿವರ್ಸಲ್ ಯಾರು ಇಕ್ಬಿಟ್ರೆ ಅಂತ. ಏನಲ್ಲ ಮಗ, ಸೈಕಲ್ ಗ್ಯಾಪಲ್ಲಿ ಕಂಟೆಂಟ್ ತಗೊಂಡ್ಬಿಡೋದು. ಈ ಗೋಪಾಲ್ ಒಂದೊಂದಲ್ಲ ಗುರು ಹಿಂಸೆ. ಅಲ್ಲಲ್ಲೇ ನಿನ್ಸಿ ಯಾವ್ದೋ ಬ್ರ್ಯಾಂಡೆಡ್ ಸಿಗರೇಟ್ ಅಂತ. ಅದು ಯಾವ ಬ್ರ್ಯಾಂಡೆಡ್ ಸಿಗರೇಟ್ ಸಿಗುತ್ತೋ ಗೊತ್ತಿಲ್ಲ. ಆ ಬ್ರ್ಯಾಂಡೆಡ್ ಸಿಗರೇಟ್ ಯಾವ ಹಳ್ಳಿಲೂ ಸಿಗಲ್ವಂತೆ. ನಿನ್ಸ್ಕೊಂಡು ಡ್ಯೂಟಿ ಕೊಡ್ತಾನೆ ನನಗೆ ಸುಮ್ಮನೆ. ಒಳ್ಳೆ ಯಾರು ಇಷ್ಟೊಂದು ಡ್ಯೂಟಿ ಕೊಡ್ತಾನೆ ಬೆಳಿಗ್ಗೆ. ಕ್ಯಾಬ್ ಡ್ರೈವರ್ ಅಲ್ಲೆಲ್ಲ ನಿನ್ಸಿ ಏನು ಒಳ್ಳೆ BTS ಡ್ರೈವರ್ ತರ. ನಾನು ಅಲ್ಲೆಲ್ಲ ನಿನ್ಸು ಅಂತ ದಮ್ ತೊಳಕ್ಕೆ ನೋಡಿ. ಬರ್ತಾನೆ ನೋಡಿ, ಹಂಗೆ ನೋಡಿ ಲೈನಲ್ಲಿ ವಾಚ್ ಮಾಡ್ತಾರೆ. ಬಂದ ನೋಡಿ ಸಿಗ್ತಾನ. ನೆಕ್ಸ್ಟ್ ಏನಪ್ಪ? ಯಾವ ಅಂಗಡಿ ಸಿಗುತ್ತೆ ಎಲ್ಲ ಕಡೆ ನಿಲ್ಸ್ಕೊಂಡು ಬರ್ತಾ ಇರೋ. ನಾನು ಹೇಳಿರ್ತೇನೆ ಸಿಟಿಲಿ ನಿಲ್ಸು ಅಂತ. ನನ್ನ ಮಾತು ಕೇಳ್ದ ನೀನು? BTS ಡ್ರೈವರ್ ನೀನ್ ಹೇಳ್ದೆ ಮಚ್ಚ ಅಲ್ಲೇ ಕೊಡ್ತೀನಿ ಮಗ ಅಂತ. ಯಾಕೆ ಹಿಂಗ್ ಮಾಡೋದ್ ನೀನು? ಯಾವ್ದು ಬಿಡಿ ಹೊಡಿ ನೀನು? ಏನು ಕೊಡಿಲಿ ಬಿಡಿ? ಮತ್ತೆ ಏನೋ ಅದ್ರ ಹೊಡೆದ್ರೆ ನಾನಂದ್ರೆ ಏನು, ನನ್ ಲಕ್ಸುರಿ ಅಂದ್ರೆ ಏನು? ಬಿಡಿ ಹೊಡಿಬೇಕಾ ನಾನು? ಅದು ಹೊಡೆದ್ರೆ ಬಾಯಲ್ಲಿ ಬರ್ದು ಹಿಂದೆ ಬರ್ತದ ಗಾಳಿ ಹೋಗೇ ಬರುತ್ತಲ್ಲ. ಮತ್ತೆ ಟೇಸ್ಟಾ? ನೋ ಸ್ಮೆಲ್. ಅದು ನೋ ಸ್ಮೆಲ್. ನೋ ಸ್ಮೆಲ್ ಏನು ಇಲ್ಲದೆ ಕೈಯಲ್ಲೂ ಸ್ಮೆಲ್ ಬರಲ್ಲ. ಪ್ಲಸ್ ಒಳಗಡೆ ಟಾರು ಜಾಸ್ತಿ ಹೋಗಲ್ಲ. ಬಟ್ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಮಗ. ಟಾರ್ ಜಾಸ್ತಿ ಇರ್ಬೇಕು ತಾನೆ. ನೆಕ್ಸ್ಟ್ ಡೈಲಾಗ್ ನಾನು ನೋಡಿದ್ಯಾ? ಬಿಡು. ನೆಕ್ಸ್ಟ್ ಡೈಲಾಗ್ ನೀನು ಹೇಳಕ್ ಹೋಗ್ಬೇಡ, ನಂಗೆ ಗೊತ್ತಾಯ್ತು ಏನ್ ಹೇಳ್ತೀಯ ಅಂತ. ಇವಾಗ ನಾನು ಏನ್ ಮಾಡಿದೆ ಅಂತ. ಅಂಗಡಿ ನಿಲ್ಸು, ದಮ್ ತಗೋತೀನಿ ಅನ್ನೋದೊಂದು ಅಪರಾಧನ ಇಲ್ಲಿ? ಅಪರಾಧ ಏನಿಲ್ಲ, ಡ್ಯೂಟಿ. ಅಲ್ಲ, ಲಗೇಜ್ ತಗೊಂಡು ನಿಮ್ ಮನೆಗೆ ಬಂದಿದ್ದೀನಿ ನಾನು. ನಿನ್ ಟೈಮ್ ಆಗತ್ತೆ ಅಂತ ನಿಂಗೆ ಗೊತ್ತು. ನೀನು ಆ ಕಡೆ ಇದು ತಮಿಳ್ನಾಡು ಬಾರ್ಡರ್ ಇದ್ಯಾ, ಅವನು ಆ ಕಡೆ ಆಂಧ್ರ ಬಾರ್ಡರ್ ಅವನೇ, ಇವನು ಸೆಂಟ್ರಲ್ ಅವನೇ, ನಾನು ಸೆಂಟ್ರಲ್ ಇದ್ದೀವಿ. ಇನ್ನೇನ್ ಮಾಡೋದು ಗುರು ಹೇಳು?
ನೀನು ಹೇಳು. ಕಷ್ಟ ಕೊಡ್ತಾನೆ ನನಗೆ ಟೀ ಕುಡ್ದಿಲ್ಲಮ್ಮ, ಹೊಟ್ಟೆ ಕಾಲಿಲು ಏನೋ. ಬೆಳಿಗ್ಗೆ ಆದ ತಕ್ಷಣ ಸಿಗರೇಟ್ ಹೊಡೆದೇ ಹೊಡಿತೀಯ ಮನೇಲಿ? ಟಾಯ್ಲೆಟ್ ಅಲ್ಲಿ ಹೊಡಿತೀವಿ. ನೋಡಿದ್ರಾ? ಕೇಳಿಸ್ಕೊಳ್ತೀನಿ. ರೆಕಾರ್ಡ್ ಮಾಡ್ತಾನ ಲೋಪರ್ ನನ್ನ ಮಗ. ಈ ಲಗೇಜ್ಗಳನ್ನ ನೋಡ್ಬಿಟ್ರೆ ಲಡಾಖ್ ಟ್ರಿಪ್ಪು, ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋ ಥರ ಇದೆ. ತಾಳ್ ಫಸ್ಟು ಅಪ್ಪ ಕೆಲಸ ಮಾಡ್ಬೇಕು. ಈ ಟಾರ್ಪಲ್ ಎತ್ಬಿಟ್ರೆ ಎಲ್ಲ ಆಗುತ್ತೆ ಮಗ. ಟಾರ್ಪಲ್ ಹೇಳ್ತೀನಿ, ಅರಿ ಹೇಳ್ತೀನಿ. ಅರಿ ಅಂದ್ರೆ ಅವ್ನು ಅರ್ಧ ಹಾಕ್ಬಿಡ್ತಾನ, ಅವನು ಲಿಟ್ರಲ್ ಆಗಿ. ಇನ್ನೂ ಎತ್ತು ಅರ್ಧ ಹಾಕ್ಬಿಡ್ತಾನ. ಹತ್ತು ಹರಿರಾ. ಇನ್ನೂ ಎಷ್ಟು ಜಾಗ ಇದೆ ನೋಡ್ರು. ಮಲ್ಕೋ. ಮತ್ತೆ ಅಭಿ ಅವ್ರೆ, ಏನ್ ಸಮಾಚಾರ? ಎಷ್ಟು ದಿನ ಆಯ್ತು ನೋಡಿ, ಎಷ್ಟು ವರ್ಷ ಆಯ್ತು? ಕ್ಯಾಂಪಿಂಗ್ ನೋಡಿ ಎಲ್ಲ. ಏನಂತಲ್ ಮಗಳು? ಏನಂತ? ಆಫೀಸ್ಗೆ ಆಫೀಸಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀನಿ ಟೆರೆಸ್ ಮೇಲೆ ಅಂತ ಹೇಳ್ಬಿಟ್ಟು ಬರ್ಬೇಕು. ನಾವು ಇಡೋ ಬಿಯರ್ನ ಸ್ವಲ್ಪ ಚಿಲ್ಲಾಗ್ಲಿ. ಸಿಟಿ ಹೋಗೋಣ, ಸಿಟಿಯಿಂದ ದಾಟಬೇಕು, ಅವಾಗ ಇಡ್ತೀನಿ. ಐ ನೋ ಯುವರ್ ಮೋರ್. ಇವನು ನಮ್ಗಿಂತ ಈ ನನ್ನ ಮಗ ಫುಲ್ ಎಕ್ಸೈಟ್ ಆಗ್ಬಿಟ್ಟವನೆ. ಏನಕ್ಕೆ? ಕ್ಯಾಂಪಿಂಗ್ ಕ್ಯಾಂಪಿಂಗ್ ನನ್ನ ಜಟಾಯಿಲ್ ಹೋಗ್ತಾ ಇದ್ದೀನಿ. ಹೊಸ ಕ್ಯಾಂಪಿಂಗ್ ಮಾಡಿದ್ದೀನಿ. ಜಟಾಯಿಲ್ ಹೋಗೋಕ್ಕೋ ನೀನ್ ಹೋಗೋದಕ್ಕೋ ಡಿಫ್ರೆಂಟ್ ಇದೆ. ಬೆಳಿಗ್ಗೆ ನೋಡಿ ನಮ್ಮ ರೋಹಿತ್ ಗಾಡಿ ಫೈನಲಿ ತಾರು 4-wheel ಡ್ರೈವ್. ವೆಲ್ಕಮ್ ಬ್ಯಾಕ್. ಲಾಗ್ ಆಪೋಸಿಟ್. ಇವ್ರು ನೋಡಿ, ಅವನು ಲಾಗು ಇವರು ಲಾಗು. ಒಬ್ರು ಇಟ್ಬಿಟ್ಟು ಮಾತಾಡ್ರು. ಲಾಗಿನ ಸಂಸಾರ ಹೊಸದು ಇವ್ರದ್ದು ತಾರು. ಲಾಗರ್ ಸೇರಿದ್ರೆ ಹಿಂಗೆ ಆಗೋದು. ಅವನೊಬ್ಬ ಇಟ್ಟಿಲ್ಲ ಅವನು. ಇದು ಹೊಸ ಗಾಡಿನೇ. ಇನ್ನು ಎಷ್ಟು ಕಿಲೋಮೀಟರ್ ಹೊಡಿದೆ ಗೊತ್ತಿಲ್ಲ. ನೆನ್ನೆಲ್ಲ ಸೀಟ್ ಗೀಟೆಲ್ಲ ಹಾಕ್ಸ್ತಾ ಇದ್ದ. ಹೊಸ ಸೀಟು ನೆನ್ನೇನು ಹಾಕ್ಸ್ತಿದ್ದು. ಅಭಿ ನೋಡಿ ಫುಲ್ಲು ವರ್ಕ್ ಫ್ರಮ್ ಕಾರು. ವರ್ಕ್ ಫ್ರಮ್ ಜಟಾಯು ಇಲ್ಲ, ಕಾರಲ್ಲೂ ಕುತ್ಕೊಂಡು ವರ್ಕ್ ಮಾಡೋದು. ಏನ್ ಮಾಡೋದು? ಮ್ಯಾನೇಜ್ ಮಾಡ್ಬೇಕಲ್ಲ ಎಲ್ಲ ಲೈಫನ್ನು. ಕೆಲಸ ನಮ್ ತರನ ಕೆಲಸ ಬಿಟ್ಬಿಟ್ಟು ಹೇಳ್ತಾರೆ ಯೂಟ್ಯೂಬ್ ಮಾಡಿ ದುಡ್ಡು ಮಾಡ್ತಾರೆ, ಮಜಾ ಮಾಡ್ತಾರೆ ಅಂತ. ನಾವು ದುಡಿಯೋದೆಲ್ಲ ಯೂಟ್ಯೂಬ್ ಹಾಕೋದೇ ಆಗೋಗ್ಬಿಟ್ಟೈತೆ. ಅದ್ರ ಹೇಳಕ್ ಚೆನ್ನಾಗಿರ್ತದ ಅಷ್ಟೇ. ಬೈ ನೋಡಿ ಹೊಸದಾಗಿ ಬೇರೆ ಒಳ್ಳೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋರೆ ಈಗ ಗಾಡಿಗೆ. ನಾನು ನಿಜವಾಗ್ಲೂ ಯೂಟ್ಯೂಬ್ ಇಂದಾನೆ ತಗೊಂಡಿರೋದು. ಇದು ಯೂಟ್ಯೂಬ್ ಇಂದ ತಗೊಂಡಿರೋದ ನೀವು? ಬೈ ಏನ ನಮಗೂ ಐಡಿಯಾ ಕೊಡಿ ಬೈ. ಏನಿಲ್ಲ ಬೈ, ಒಬ್ರು ಇದು ಒಂದು ಚಾನಲ್ ಇದೆ, ಲಿಂಕ್ ಕಳಿಸ್ತೀನಿ. ಅವ್ರ ತರ ಮಾಡಿ ಸಾಕು ನೀವು ಬೇಗ. ಬಟ್ ನಾನು ಹಂಗ್ ಮಾಡಿಲ್ಲ ಬೈ. ಬೇಕಾದ್ರೆ ತೋರಿಸಿ, ಯಾವ್ದು ಪ್ರೂಫ್ ಇದ್ರೆ ತೋರಿಸಿ ಬೈ. ಅಲ್ಲ ಬೈ, ಹೌದು ಮೊನ್ನೆ ಸ್ಕ್ರಾಲ್ ಮಾಡ್ಬೇಕು ನಿಮ್ದೊಂದು ವಿಡಿಯೋ ಸಿಕ್ತು ಬೈ. ಏನೋ ಇದು ಕಾರ್ಪೆಂಟ್ರು, ನಿಮ್ದೊಂದೊಂದು ಪಾತ್ರ ಕಾರ್ಪೆಂಟ್ರದಿದೆ, ಒಂದು ಡಾಕ್ಟರ್ದಿದೆ. ಓ ಅದಾ? ಇನ್ನೊಂದು ಪಾತ್ರ ನಮ್ದು ಸಕಾಲಕವಲ್ಲ ಡಾಕ್ಟರ್ದಿದೆ. ಆನ್ ದಿ ವೇ ಕ್ಯಾಂಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ವು. ನಮ್ಮ ಸಾದೇವ್ರವರು ಮಗಂದು ಒಂದು ಪೂಜೆ ಇತ್ತು. ಸೊ ಹಂಗೆ ಪೂಜೆ ಎಲ್ಲ ಆಗಿದೆ. ಪೂಜೆಗೆ ನಾವು ಹೋಗ್ಲಿಲ್ಲ. ಸೊ ದಯವಿಟ್ಟು ತೀರ್ಥ ಕೊಡ್ತಾ ಇದ್ರು, ತೀರ್ಥಕ್ಕೆ ಬಂದ್ಬಿಟ್ಟಿದೀವಿ. ಸೊ ಬಾಯ್ಸಲ್ಲ ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಡೈರೆಕ್ಟ್ ತೀರ್ಥಕ್ಕೆ ಬಂದ್ಬಿಟ್ಟಿದ್ಯಾ ಅಭಿ? ಜೀರಾ ವಾಟರ್. ಓ ಡೈಜೆಷನ್ಗೆ. ಓಕೆ ಓಕೆ ಜಾಲಿ. ಫೈನಲಿ ಎಷ್ಟು ಗಂಟೆ ಬೈ ಟೈಮು? 4:18. ಏನು ಬೈ 4:18 ಊಟ ಮಾಡಿಸ್ತೀರಾ? ಮಧ್ಯಾಹ್ನದ ಊಟ. ಮಧ್ಯಾಹ್ನದ ಊಟ ಇವಾಗ? ಪ್ರಣವ್ ಅಂತೂ ಬೇಜಾರಾಗ್ಬಿಡವ್ನೆ. ನಾವೆಲ್ಲ ಇಲ್ಲೆಲ್ಲ ಬಾಡ್ ಊಟ ತಿಂತಾ ಇದೀವಿ. ಪ್ರಣವ್ ಗೀ ರೈಸ್ ತಿನ್ಕೊಂಡು ಸೌತೆಕಾಯಿ ತೆಗಿಬೇಡ ಅಂತಾನೆ. ಇರೋ ಬರೋರ್ಗೆಲ್ಲ ಶೂಟ್ ಆಗ್ತವ್ ಗುರುನು. ಇಡೀ ಊರ್ನೇ ಹಾಳು ಮಾಡ್ಬಿಡ್ತಾನೆ ಇವನು. ನಮ್ಮನ್ನು ಎಲ್ಲರೂ ಓಡೋಯ್ತವ್ರು ಅವರು. ಅಣ್ಣ ನಿನ್ ಶೂಟ್ ನಂಗೆ ತೊಳೆಯಕಾಯ್ತಿಲ್ಲ ಅಂತ. ಇಲ್ಲಿ ನೋಡೋದು ತೆಗಿಬೇಡ ಅಂತಾನೆ ಪಾಪ. ಊಟ ಮಾಡ್ತಾ ಇದೀವಿ 4 ಗಂಟೆ ಮೇಲೆ. ಇನ್ನು ಕ್ಯಾಂಪಿಂಗ್ ಬೇರೆ ಮಾಡ್ಬೇಕು. ಅಭಿ ಕ್ಯಾಂಪಿಂಗ್ ಮಾಡಿಸ್ತೀನಿ ಅಂತಲ್ಲ. ಕೆಲಸ ಮಾಡ್ಬೇಕು, ಕ್ಯಾಂಪಿಂಗ್ ಮಾಡ್ಬೇಕು. ಜೋರಿಗೆ ಬಿಟ್ಟಿದ್ದು ನಿಂತ್ಕೊಳಕ್ಕೆ ಶಕ್ತಿ ಇಲ್ಲ ಅಭಿ. ಏನೋ ವೆಯ್ಟ್ ಮಾಡ್ತಾರೆ, ಏನಾಗುತ್ತೋ ನೀವೇ ನೋಡಿ ಅಷ್ಟೇ.
ಹಲೋ ದೇವಗಿರಿ. ಫೈನಲಿ ಇಲ್ಲಿಂದ ಹೊಡ್ತಾ ಇದೀವಿ. ಇವನು ವೇಣುಗೋಪಾಲ ಫುಲ್ಲು ಮಟನ್ ಮೂಳೆ ಎಳಿತಾ ಕೂತ್ಕೊಳ್ಳಿ, ಅದಕ್ಕೆ ಲೇಟ್ ಆಗೋಯ್ತು. ನಾನೇ ಫಸ್ಟ್ ಮುಗಿಸಿದ್ದು. ನೆಲ್ಲಿ ಮೂಳೆ ನೆಲ್ಲಿ ಮೂಳೆ ಅದೇನೋ ಬರ್ಲಿಲ್ಲ ಅನ್ಬಿಟ್ಟು ಎಷ್ಟು ಕೊಟ್ಟೆ ಗೊತ್ತಾಗಿ ಟೇಬಲ್ ಹೊಡೆದೋಯ್ತು. ಅಲ್ಲ ಕಣೋ, ನೆಲ್ಲಿ ಮೂಳೆಯಲ್ಲಿ ನಿಂಗೆ ಗೊತ್ತಾ ನೆಲ್ಲಿ ಮೂಳೆ ಏನ್ ಬರುತ್ತೆ ಅಂತ? ವಾಟರ್ ಬರುತ್ತೆ ನಲ್ಲಿ. ಅಲ್ಲ ನೆಲ್ಲಿ ಇಲ್ಲ. ಇಲ್ಲ ರೈಟ್ ಹೋಗ್ತಾನಲ್ಲ ಬೈ, ಲೆಫ್ಟ್ ಅಲ್ಲಿ ಇಲ್ಲಿ ಬೈ. ನಾವೇ ರಾಂಗ್ ರೂಟಲ್ಲಿ ಹೋಗ್ತಿದ್ವಲ್ಲ ಬೈ, ಅವ್ನಿಗೆ ಹೇಳ್ಬಿಟ್ಟು ಒಳ್ಳೆ ಕತ್ಲೆ. ಲೆಫ್ಟ್ ಬನ್ನಿ ಬೈ. ಗಿರಿ ಕಣದ್ಲೇ ನೀವೇನ್ ಬೈ ಕೇಸ್ ಮಾಡ್ಬೇಕು ಅಂತ ಆಸೆ. ಕೇಸಾ? ನನಗೂ ತುಂಬಾ ಆಸೆ ಇದೆ. ಫೈನಲಿ ಈಗ ಎಲ್ಲ ಮುಗಿಸ್ಕೊಂಡು ಪುರಂದರಮ್ಮ ಇದು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಒಂದು ಶಿರಾಡಿ ಘಾಟ್ ರೂಟಲ್ಲಿ ಇದ್ದೀವಿ. ಇನ್ನೇನು ನಾವು ಡೈವರ್ಷನ್ ತೊಗೋಬೇಕು. ಸೊ ಆದ್ದರಿಂದ ಇವತ್ತಿನ ಕ್ಯಾಂಪಿಂಗಿಗೆ ಮತ್ತು ನಾವು ಮಾಡೋ ಕ್ಯಾಂಪಿಂಗಿಗೆ ಒಂದು ಫುಡ್ಸ್ ಎಲ್ಲ ಬೇಕು. ಇವನು ನೋಡಿ ಕೈಯಲ್ಲೆಲ್ಲ ಇಟ್ಕೊಂಡಿರ್ತಾನೆ ಇವನು. ಅದಕ್ಕೇ ಇಲ್ಲೇ ಒಂದು ಯಾವುದೋ ಮಾರ್ಟ್ ಇತ್ತು, ಯಾವುದಪ್ಪ ಇದು ಸಿದ್ಧಗಂಗಾ ಮೆಗಾ ಮಾರ್ಟು. ಸೊ ಇಲ್ಲೇ ಇವತ್ತಿನ ಒಂದು ಫುಡ್ನ ಎಲ್ಲ ಪ್ರಿಪ್ರೇಷನ್ಗೆ ಏನೇನು ಬೇಕು ಎಲ್ಲ ತೊಗೊಳೋದಕ್ಕೆ ನಮ್ಮ ಕ್ಯಾಂಪಿಂಗ್ ಮಾಸ್ಟರ್ ಅಭಿಯವರು ಎಲ್ಲ ಕ್ಯಾಂಪಿಂಗ್ ಮಾಸ್ಟರ್ ಅಭಿಯವರೇ ಏನು ಏನೇನು ಬೇಕೆಲ್ಲ ತೊಗೊಳ್ಳಿ ಬೈ. ನೀವು ಫುಲ್ ಆಗ್ಬಿಟ್ಟಿದ್ದೀರಾ ಕಣ್ಣೆಲ್ಲ. ಏನೋ ಜ್ಯೂಸ್ ಕೊಟ್ರಲ್ಲ ಕುಡ್ದೆ. ಯಾಕೆ ಟ್ಯಾಬ್ಲೆಟ್ ಹಾಕ್ಕೊಟ್ರ ಬೈ ಅವರು? ಟ್ಯಾಬ್ಲೆಟ್ ಏನಾರು ಹಾಕ್ಕೊಟ್ರ? ನನಗೂ ಅದೇ ಗೊತ್ತಾಯ್ತು, ನನಗೂ ಹಾಕ್ಬಿಟ್ಟವ್ರು ಬೈ ಟ್ಯಾಬ್ಲೆಟು. ಹ್ಞೂ ಬೈ, ನನಗೂ ಗೊತ್ತಾಗ್ತಿಲ್ಲ. ಹ್ಞೂ ಬೈ. ಮ್ಯಾಗಿ ಬೆಳಗ್ಗೆಗೆ ಮ್ಯಾಗಿ ಮಾಡೋಣ ಸುಮ್ಮನೆ ಯಾರು ಹುಡುಗರು ಪಾಪ ಇವರು ವೆಜ್ ಅವ್ರು ತಿನ್ನೋರು ಇರ್ತಾರಲ್ಲ, ಒಂದು ಪ್ಯಾಕೆಟ್ ತೊಗೊಳ್ಳಿ. ಬುಟ್ಟಿದ್ಯಾ? ಸೊ ಈಗ ಇನ್ನೇನು ಕತ್ಲೆ ಆಗ್ತಿದೆ. ಆ್ಯಕ್ಚುಲಿ ಕರೆಕ್ಟಾಗಿತ್ತು, ನಾವು ಇನ್ನೂ ಬೇಗ ಬರ್ಬೋಯ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಹಿಂಗೆ ಮಿಸ್ ಆಯಿತು ಅಷ್ಟೇ. ಎಲ್ಲೆಲ್ಲೋ ಹೋಗಿ ಒಳ್ಳೆ ಕಲರಿಂಗ್ ಇದೆ. ಇನ್ನೇನು ಸನ್ಸೆಟ್ ಆಗ್ತಾಯಿದೆ. 6 ಕಾಲ ಆಯಿತು. ಅಕ್ಕಿ ತೊಗೋತಾ ಇದೀವಿ. ಅಲ್ಲೇ ತೊಗೋಬೋಯ್ತು, ಅಭಿಗೆ ಗೊತ್ತೇ ಇಲ್ಲ ಅಕ್ಕಿ ಇರೋದಲ್ಲಿ. ಅಲ್ಲ ಬೈ, ಅಲ್ಲಿ ಪ್ರಾವಿಷನ್ ಇದೆ ಅಂದಮೇಲೆ ಅಕ್ಕಿ ಇರ್ತದೆ ಬೈ. ಇಡೀ ಅಕ್ಕಿ ಅನ್ನ ಮಾಡೋ ಐಟಮ್ ಎಲ್ಲ ಇದೆ, ಆದರೆ ಅಕ್ಕಿ ಇಲ್ಲ ಅಂದ್ರೆ ಹಿಂಗೆ. ಯಾಕೆ ಏನಾಯ್ತು ಬೈ? ಏನು ಯಾರೋ ಮಾತ್ರೆ ಹಾಕಿದ್ರಿ ಅಂದರೆ ನೀವೆಲ್ಲ ಕೊಟ್ರಲ್ಲ ಪಾನ್ಕ ಅಂತ ಬೈ? ನಾನಲ್ಲ ಬೈ, ಸಾದೇವು ಫ್ರೆಂಡ್ಸು. ಹೌದಾ? ಹ್ಞೂ ಮಾತ್ರ ಪ್ರಣವ್ ತಂದನ ಮಗ ಅಕ್ಕಿ. ಏನ್ ಕಾಣಿಸ್ತಾ ಇದೆ ನಿನ್ಗೆ? ಅಲ್ಲ ಅಕ್ಕಿ ತಂದನ ಅಂದೆ. ಏನ್ ಕಾಣಿಸ್ತಾ ಇದೆ ಅಂದೆ? ಹೇಳು. ಅಲ್ಲಿವರೆಲ್ಲ ನೈಟ್ ಕ್ಯಾಂಪಿಂಗು ಎಲ್ಲ ನೈಟ್ ಕ್ಯಾಂಪಿಂಗ್ ಲೊಕೇಶನ್ ಹುಡ್ಕೋಕ್ಕೆ ಎಲ್ಲೆಲ್ಲೋ ಹೋಗ್ಬಿಡಿ. ಇಲ್ಲಿ ಯಾವುದೋ ಮನೆ ಕಟ್ತವ್ರೆ, ಅಲ್ಲೋದು ಬಂದವನು. ಭಾರಿ ಕಷ್ಟ ಕ್ಯಾಂಪಿಂಗು, ಗೊತ್ತಲ್ಲ? ಹ್ಞೂ ಫುಲ್ಲು ಟಾಪೆಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಬಂದಿದ್ದೀವಿ, ಲೊಕೇಶನ್ ಸ್ವಲ್ಪ ಮಿಸ್ ಆಯಿತು. ಇನ್ನೊಂದು ರೋಹಿತ್ ಗಾಡಿ 4x4 ಬರ್ತಾ ಐತೆ. ಫುಲ್ ಕನ್ಫ್ಯೂಸು. ಈ ದೊಡ್ಡ ಗಾಡಿ ಈ ರೂಟಲ್ಲಿ ಹೋಗ್ಬಿಟ್ಟು ಕಟ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಎಂಥ ಡಿಫಿಕಲ್ಟ್ ಕಟ್ಟಿಂಗ್ ಗೊತ್ತಾ? ಸೂಪರ್. ಸದ್ಯ ಮಳೆ ಇಲ್ಲ, ಒಳ್ಳೆ ಮೇಲ್ಗಡೆ ಮೂನ್ ಬೇರೆ ಇದೆ. ಇದೇ ನಮ್ದು ಇವತ್ತು ಅಂದರೆ ಅರ್ಜೆಂಟಿಗೆ ಬಂದು ಕ್ಯಾಂಪಿಂಗ್ ಲೊಕೇಶನು. ಏನು ಬಂದರೂ ಓಕೆ, ಪರವಾಗಿಲ್ಲ. ಯಾವುದೋ ಜಾಗ ಅಂತ ನನಗೂ ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ ಫ್ಲ್ಯಾಟ್ ಲ್ಯಾಂಡ್ ಸಿಕ್ತು ಅಂತ ನಿಲ್ಸಿದ್ದೀವಿ. ನೋಡೋಣ ನಾಳೆ ಒಂದು ಇವತ್ತಿನ ಒಂದು ಪ್ರಿಪ್ರೇಷನ್ ಹೇಗಿರುತ್ತೆ ವಾಚ್ ಮಾಡ್ತೀರಿ. ಸಾಮಾನುಗಳೆಲ್ಲ ಶಿಫ್ಟ್ ಮಾಡಬೇಕು. ಹುಷಾರಪ್ಪ, ಇಲ್ಲಿ ಸ್ವಲ್ಪ ಕತ್ಲೆ ಏನಿರ್ತಾವೋ ಗೊತ್ತಿಲ್ಲ. ಎಲ್ಲರೂ ಬರಬೇಕು, ಕೈ ಹಾಕಬೇಕು. ಇದಕ್ಕೆ ಹೆಲ್ಪ್ ಮಾಡೋಕ್ಕಷ್ಟೇ, ಬೇರೆ ಕಡೆ ಕೈ ಹಾಕ್ಬೇಡಿ. ಆಮೇಲೆ ಈಗಲೇ ಹೇಳಿದ್ದೀನಿ, ಭಯಕ್ಕೆ. ನೋಡಿ ನಮ್ಮ ಇವನು ಹೆಂಗೆ ಫುಲ್ಲು ಸ್ಟ್ರೀಟ್ ಲೈಟ್ ತಂದ್ಬಿಟ್ಟವನೆ. ಇದು ನೋಡೋಕ್ಕೆ ಕಡ್ಡಿ, ಇದು ನನಗೆ ಹತ್ರ ಕಾಣಿಸ್ತಿದೆ ನೋಡಿ ಕೈಯಲ್ಲಿ. ಇದು ಕಡ್ಡಿ, ಇದು ಲೈಟು. ಇವನ್ನ MLA ಮಾಡಬೇಕು ಏರಿಯಾದಲ್ಲಿ. ಯಾಕೆ ಗೊತ್ತಾ? ಯಾರಾದ್ರೂ ಲೈಟ್ ಇಲ್ಲ, ದೀಪ ರೋಡ್ ದೀಪ ಇಲ್ಲ ಅಂದರೆ ತೊಗೊಂಡೋಗಿ ಇಟ್ಬಿಡೋ ಮಗ ಇದನ್ನ. ಸರಿ ಮಗ. ನೋಡಿ ಸೆಟ್ ಮಾಡ್ತಾನೆ ಲೈಟ್. ಮಗ ಏನು ಮಗ ಇನ್ವೆಸ್ಟ್ ಮಾಡಿದ್ಯಾ? ಇನ್ನೂ ಇದೆ ಇವ್ನು ಇನ್ವೆಸ್ಟ್ ಮಾಡಿರೋ ಕ್ಯಾಂಪಿಂಗ್ ಸೆಟಪ್ಗೆ. ಯಪ್ಪ ಸ್ಟಾರ್ಟ್ ಮಾಡೋಣ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ನೋಡಿ ಶೇರ್ ಮಾಡಿ. ಬನ್ನಿ ಶುರು ಹಚ್ಕೊಳ್ಳೋಣ. ಫುಲ್ಲು ಎಲ್ಲ ಇಳಿಸ್ತಾ ಇದೀವಿ ಸೆಟಪ್. ಇವ್ರು ನೋಡಿ ಯಾವುದೋ KGF ಫಿಲಮ್ ಎತ್ತ ಹೆಂಗೆ ತಗೊಂಡ್ಬಂದವ್ರು. ಏನ್ ಬೈ ಇದು? ದೊಡ್ಡಮ್ಮ ಇದ್ದಂಗಿದೆ. ಗುರು ಒಬ್ರಿಗಿಂತ ಒಬ್ರು ಗುರು ಇವರು ಕ್ಯಾಂಪಿಂಗ್ ಅವರು ಎಕ್ಸ್ಪರ್ಟ್ಗಳು. ದೊಡ್ಡಮ್ಮನ ಸೆಟಪ್ ಮಾಡಬೇಕು. ಅಲ್ಲ ಯಾವುದೋ ದೊಡ್ಡ ಹಾಲಿವುಡ್ ಮೂವಿ ತೆರ ತಂದಿದ್ಯಲ್ಲ ಗುರು ನೀನು. ಇಲ್ಲಿ ಬಿಡಿ, ಬೆಳಗ್ಗೆ ನೋಡ್ತೀರಾ ಇನ್ನೂ ಏನೇನಿದೆ ಅಂತ. ನೋಡಿ ಕ್ಯಾಂಪಿಂಗ್ ಇದು ಸ್ಟ್ರೀಟ್ ಲೈಟ್ ಥರ ಇದೆ. ಇವನು ನಮ್ಮ ಗೋಪಾಲ್ ಅವರು ನೋಡಿ. ಹಾಂ
ಈ ಥರ ಕ್ಯಾಂಪಿಂಗ್ ನಾನು ನೋಡಿಲ್ಲ. ನಾವೆಲ್ಲ ಸುಮ್ಮನೆ ಹೆಂಗಂಗೆ ಬರ್ತೀವಿ ನೋಡಿಲ್ಲ, ರೆಡಿ ಮಾಡಿದ್ರು. ಹೆಚ್ಚಾಯ್ತಂತೆ, ಬೀಳಿಸ್ಬಿಟ್ಟು ಹೆಚ್ಚಾಯ್ತು ಅಂತಾರೆ. ನೆಕ್ಸ್ಟ್ ಲಾಗಲ್ಲಿ ರಿವೀಲ್ ಮಾಡ್ತೀವಿ ಇದರದ್ದು ಕತೆ ಏನು ಅಂತ. ಜಟಾಯುದು ಈ ಗಾಡಿ ಹೆಸರು ಪ್ರೆಸೆಂಟ್ ಜಟಾಯು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಲಾಗಲ್ಲಿ ವಾಚ್ ಮಾಡ್ತೀರಿ ಈ ಒಂದು ಜಟಾಯುಯ ಪರ್ಪಸ್ ಏನು ಅಂತ. ಸೊ ಮುಂದಿನ ಲಾಗಲ್ಲಿ ನೋಡ್ತೀರ. ಕೊನೆಗೂ ಈ ಒಂದು ಗಾಡಿನ ಆಫ್ ರೋಡಿಗೆ ತಂದೇ ಬಿಟ್ಟ. ಫುಲ್ಲು ಕಾಡು ಗಿಡ ಎಲ್ಲ ನುಗ್ಗಿಸ್ಕೊಂಡ್ಬಂದು ನಮ್ಮ ಗಂಧದ ಗುಡಿ ಭಕ್ತ ಪ್ರಣವ್. ಗಂಧದ ಗುಡಿ ಒಂದು ದೊಡ್ಡ ಡಬ್ಬ, ಒಂದು ಮಗು ಮಳಸ್ಕೊಂಡ್ಬಂದ್ಬಿಡೋದು. ಫುಲ್ಲು ಕುಕಿಂಗ್ ಎಕ್ವಿಪ್ಮೆಂಟ್ಸ್ ಇದೆ. ಇಲ್ಲೇನೋ ವೈರಿಂಗ್ ಬಾಂಬ್ ರೆಡಿ ಮಾಡ್ತಿದ್ದೀರಾ? ಇಲ್ಲಿ ನೋಡಿದ್ರೆ ಗ್ಯಾಸ್ ಎಲ್ಲ ಐತಿ. ಇವ್ರು ನೋಡಿದ್ರೆ ಭಯ ಆಗ್ತಿದೆ. ಇವರು ಯಾರು ಟೆರರಿಸ್ಟ್ಗಳು ಅವ್ರೆ ಇವ್ರು ಯೂಸ್ ಮಾಡೋ ಐಟಮ್ಸ್ಗಳು ನೋಡಿ. ಯೂಟ್ಯೂಬಲ್ಲಿ ಟೆರರಿಸ್ಟ್ ಅಂತ ವರ್ಡ್ ಬಂದ್ರೆ ಕಾಪಿ ರೈಟ್ ಯಾವುದೋ ಟ್ರಾನ್ಸ್ಫಾರ್ಮರ್ ತೊಗೊಂಬಂದವ್ರೆ. ಅಯ್ಯಪ್ಪ, ಇನ್ನು ಟಾರ್ಪಲೆಲ್ಲ ಹಾಕಿ ರೆಡಿ ಮಾಡಿದ್ದೀವಿ ಫುಲ್ಲು. ಅಂದರೆ ಇದು ಟೆಂಟ್ ಪಿಚ್ ಮಾಡೋದಕ್ಕೆ, ಅಂದರೆ ಏನಾದರೂ ಮಳೆ ಬಂದರೂ ಕೊಚ್ಚೆ ಆಗಬಾರ್ದು ಅಂತ. ಸೊ ಇಲ್ಲಿ ಇನ್ನೊಂದು ಸೋಲಾರ್ ಲೈಟು ಫುಲ್ ರೆಡಿ ಆಗ್ತಾಯಿದೆ. ಏನು ಬೈ ಇದು ಭಾರಿ ಸೆಟಪ್ ಬೈ ಇವೆಲ್ಲ ನೋಡಿ. ಆಲ್ರೆಡಿ ರೆಡಿ ಆಯಿತು. ಹೈಟ್ ಇದು ನೋಡಿ ಫಿಲಮ್ ಡೈರೆಕ್ಟ್ರ್ ಹೆಂಗೆ ರೆಡಿ ಮಾಡೋರು. ಟ್ರೈಪಾಡ್ ಹಾಕಿ ಫುಲ್ಲು ಲೈಟ್ಸ್ ಎಲ್ಲ ಹಾಕಿ ಅದು ನೋಡಿ. ಲೈಟ್ಸು ಹೆಂಗಿದೆ, ಖರಾಬಾಗಿದೆ ಗುರು. ಇವ್ರು ಇರೋ ಕ್ಯಾಂಪ್ ಸೆಟಪ್ಪು ಓಕೆ ಬಿಡಿ, ಕರೆಕ್ಟಾಗಿದೆ. ಸೊ ಈಗೆಲ್ಲ ಆಯಿತು ಅಷ್ಟೇ. ಒಂದು ಸೌದೆ ಹೊಡ್ಕೊಂಬರೋಣ ಅಂತ ಇಲ್ಲೇ ಐತೆ ಸೌದೆ. ಯಾವುದೋ ಬಿಸಾಕೋರೆ, ಒಣಗಿದೆ ಅನಿಸುತ್ತೆ. ಕಟ್ ಮಾಡೋಣ. ನನ್ನ ಪ್ರಕಾರ ಸೌದೆನ ಇಟ್ಬಿಡಿ ಬೈ ಸುಮ್ಮನೆ. ಅಪ್ಪ ನೀನು ಕಾರ್ಪೆಂಟ್ರಿಗೆ ಬೇಡ ಗುರು ಅಷ್ಟೆಲ್ಲ ಕೆಲಸ ಹಾಕ್ರಿ. ಅಲ್ಲ ರಿಸ್ಕ್ ಯಾಕೋ ಮಗ. ಓಪನ್ ಆಗೋಯ್ತು. ಏನು ಬೇಗ ಮೂಡಿತಾ ಇದೆಯಾ? ಎಡ್ಜಲ್ ಹೊಡಿರಿ ಇಲ್ಲ. ಸೌದೆಗಳು ಒದ್ದೆ ಇರುತ್ತಲ್ಲ, ಅದರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಒಂಚೂರು ಹೀಟ್ ಆಗೋದಲ್ಲ ಬೈ. ಈ ಸಿಪ್ಪೆ ಪೀಸ್ ಕೊಡ್ತೊಳ್ಳಿ. ಫೈನಲಿ ನಮ್ಮ ಒಂದು ಪ್ರೈವೇಟ್ ಪಾರ್ಟಿ ಎಲ್ಲ ಮುಗೀತು. ಈಗ ಎಂತ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದೀವಿ ಅಂದರೆ ಫುಲ್ಲು ಟ್ರೆಡಿಷನಲ್ಲು ಎಲೆ ಊಟ. ಬನ್ನಿ ಬಾಯ್ಸ್, ನೋಡಿ ಅಲ್ಲಿ ಕ್ಯಾಂಪಿಂಗ್ ಇದೆ, ಅಡುಗೆಗಳು ಇದೆಲ್ಲ ಬೆಳಗ್ಗೆ ನೀವು ನೋಡ್ತೀರಾ. ಬೆಳಗ್ಗೆ ನಾವು ಎಲ್ಲಿ ಕ್ಯಾಂಪ್ ಮಾಡಿದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಸೊ ಇವತ್ತಿನ ಒಂದು ಎಲೆ ಊಟಗಳು ಹಿಂಗೆ ನೇಚರ್ ಜೊತೆನೇ ನಾವು ಬೆರಿಬೇಕು. ನೇಚರಲ್ಲಿ ಏನು ಸಿಗುತ್ತೆ? ಇದೆಲ್ಲ ನೇಚರ್ ಅಲ್ಲ, ಇದು ಬೇರೆನೆ ನೋಡಿ. ಇಲ್ಲಿ ಹಿಂದೆನೇ ಟೆಂಟ್ ಇದೆ. ಇಲ್ಲೇ ಇವತ್ತಿನ ವಾಸ್ತವ್ಯ. ಕ್ಯಾಂಪಿಂಗ್ ಅಂದ್ರೆ ಏನ್ ಗೊತ್ತಾ? ಎ ಮಿನಿಮಲ್ ಲೈಫ್ ವಿತ್ ನೇಚರ್. ಏನ್ ಬೈ ಅಷ್ಟೇ. ಸೊ ನಮ್ಮ ಒಂದು ಜಟಾಯು ಕಾನ್ಸೆಪ್ಟ್ ಅದೇನೆ. ಚಾಕು ಕೊಡಿ ಹಂಗೆ ಬ್ರೋ. ಅಲ್ಲಿ ಸೊ ಇವೇನ್ ವಿಡಿಯೋ ನೋಡ್ತಾ ಇದಿರಲ್ಲ, ಮುಂದಿನ ದಿವಸ ಈ ತರ ನಿಮ್ಗೆಲ್ಲ ರಿಸ್ಕ್ ಕೊಡಲ್ಲ. ಇದನ್ನೆಲ್ಲ ಅರೇಂಜ್ ಮಾಡಿಸಿ ಜಸ್ಟ್ ಊಟ ಮಾಡೋದು, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇರೋದು, ಎಂಜಾಯ್ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಆ ತರ ಅರೇಂಜ್ಮೆಂಟ್ ಮಾಡಿಸ್ತೀವಿ, ವಾಚ್ ಮಾಡ್ತಾರೆ ಅಷ್ಟೇ. ಸೊ ನಮ್ಮ ಒಂದು ಈ ಎಕ್ಸ್ಪೀರಿಯನ್ಸ್ನ ನಿಮಗೆ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಈ ತರ ಎಲ್ಲ ನಿಮ್ಗೆ ಈ ತರ ಅಡುಗೆ ಮಾಡಿಸೋದು ಇಲ್ಲ, ನಾವೇ ಅಡುಗೆ ಮಾಡೋದು ಇಲ್ಲ, ನಿಮ್ಮ ಕಣ್ಣು ಮುಂದೆ ಅಡುಗೆ ಮಾಡೋದೆಲ್ಲ ಇಲ್ಲ. ಒಳ್ಳೊಳ್ಳೆ ಅಡುಗೆಗಳನ್ನ ರೆಡಿ ಮಾಡಿಸಿ ಇರೋದೊಂದು ಜೀವನ. ಯಾಕಂದ್ರೆ ನೀವು ಎಷ್ಟೋ ಇದರಲ್ಲಿ ಬಂದಿರ್ತೀರಾ, ಬಿಡು ಮಾಡ್ಕೊಂಡು ಕೆಲ್ಸದ ಬ್ಯುಸಿಲಿ, ಇಲ್ಲ ಅಂದ್ರೆ ಲೈಫಲ್ಲಿರೋ ಬ್ಯುಸಿ. ಇಲ್ಲಿ ಬಂದು ನೀವೇ ಕೆಲಸ ಮಾಡಿ ಅಂದ್ರೆ ಆಗಲ್ಲ. ಇವೆಲ್ಲ ನಾವು ಮಾಡ್ಕೋತೀವಿ, ನಮ್ಗೆ ಗೊತ್ತು. ವಿ ನೋ ಹೌ ಟು ಪ್ರಿಪೇರ್ ದ ಫುಡ್ ಆ್ಯಂಡ್ ಆರ್ಗನೈಸ್ ದ ಪ್ಲ್ಯಾನ್. ಏನಂತೀಯ ಬೈ? ಅಷ್ಟೇ ನೋಡಿ ಜಟಾಯು ಅಲ್ಲಿದೆ. ಜಟಾಯುದು ನಾಳೆ ಹೇಳ್ತೀನಿ ಕಾನ್ಸೆಪ್ಟ್. ಲಾಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಬನ್ನಿ. ಊಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಏನೋ ಜಾಸ್ತಿ ಮಾತಾಡ್ತಾ ಇದೀನಿ ಅನ್ಸುತ್ತೆ, ಕಾಡಲ್ಲಿ ಬಾಳೆ ಎಲೆ ಊಟ, ಕುಕ್ಕರಲ್ಲಿ ಅನ್ನ, ಟ್ರೆಡಿಷನ್ ಬಾಳೆ ಎಲೆ ಊಟ. ಇವೆಲ್ಲ ನಾವೇ ಸೆಲ್ಫ್ ಕುಕ್ಡು. ನೋಡಿ ಎಗ್ ಚಿಲ್ಲಿ, ಎಗ್ ಮಸಾಲನ ತಲೆಸರಿ ಎಗ್ ಮಸಾಲ, ಮಡ್ರಾಸ್ ರಸಮ್, ರೈಸ್ ಬರೋ ರಸಮಲ್ಲಿ ಅಲ್ಲಿ ಬಿಸಿ ಇಕ್ಕಿದೀವಿ ನೋಡಿ. ಅಲ್ಲಿ ಬಿಸಿ ಬಿಸಿ ಬಿಸಿ. ಯಾವ್ದು ನನಗೆ ಒಳ್ಳೆ ದಿನ್ನೆ ಸಿಕ್ಬಿಡೈತೆ. ಬಾಳೆ ಎಲ್ಲ ಹೆಂಗೆ ಇಟ್ಕೊಳ್ಳೋದು ಬೈ? ನೀವು ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು, ಗ್ಯಾಪ್ ತಗೊಳ್ಳಿ. ರಸಮ್ ಅಲ್ಲಿ ಬಾರ ಗೋಪಾಲ, ಅವನಿಲ್ಲ ಪ್ರಣವ್, ಅವಾಗಿಂದ ಯಾರೋ ಹತ್ರ ಕಚ್ಕೊಬಿಟ್ಟವನೆ. ಸೊ ಎಲ್ಲ ಇಟ್ಕೊಳ್ರಿ.
ನಮ್ಮ ಗೋಪಾಲ್ ಅವರು ಭಟ್ರು ಬಡಿಸ್ತವ್ರೆ. ಆರಾಮಾಗಿ ಬಡಿಸಿಯಪ್ಪ. ಗೋಪಾಲ್ ಭಟ್ರು. ಗೋಪಾಲ್ ಭಟ್ರು ಮಗ ಹಿಂಗೆ ಇನ್ನ ನೆಕ್ಸ್ಟ್ ಗಂಡ್ ಮಗುನೇ ಆಗ್ಲಿ ಕಣೋ. ಇನ್ನೊಂಚೂರು ಅನ್ನ ಆಶೀರ್ವಾದ ಮಾಡ್ತಾ ಬಡಿಸ್ಬೇಕು. ಸಾಕು ಸಾಕು ಅನ್ನಂಗ್ ಬಡಿಸ್ಬೇಕು. ಮಗ ನಿಂದಕ್ಕೂ ಬಡ್ಸ್ಕೊಬಿಡು ಎಲ್ಲಾನು. ಅಲ್ಲ ಅವನ್ಗೆ ಗೋಪಾಲಂಗೆ ಅನ್ನ ಚೆನ್ನಾಗಿದೆ ಅಲ್ಲ? ಹೌದು ಆಗಿದೆ. ಸೂಪರ್. ಓಕೆ ಇಟ್ಸ್ ಬ್ಯಾಕ್. ಒಳ್ಳೆ ರಸಮ್ಮು, ಒಳ್ಳೆ ಎಗ್ ಮಸಾಲ. ಯಾಕಂದ್ರೆ ಚಿಕನ್ ಮಧ್ಯಾಹ್ನ ಆಗೋಯ್ತಲ್ಲ, ನೋಡಿದ್ರಲ್ಲ ಲಾಸ್ಟ್ ವಿಡಿಯೋ ಎಲ್ಲೆಲ್ಲಿದ್ದೀವಿ ಅಂತ. ಏನ ಬೇ ಸಮಾಚಾರ ಎಲ್ಲ ಹೇಳ್ಬೇಕು. ಸಮಾಚಾರ ಎಂತ ಊಟ ಗೊತ್ತಾ ಇದು? ಎತ್ತೀನಿ ನೋಡಿ, ಇಲ್ಲಿ ಬೆಳೆದಿಂಗಳು ಊಟ. ಇಲ್ಲಿ ಮೇಲ್ಗಡೆ ನೋಡಿ ಚಂದ್ರ, ಇಲ್ಲಿ ಊಟ ನ್ಯಾಚುರಲ್ ಆಗಿ. ನ್ಯಾಚುರಲ್ ಆಗಲ್ಲ, ನಾವು ಅಡುಗೆ ಮಾಡ್ಕೊಂಡಿರೋದು. ಬಟ್ ಆದ್ರೂ ಇದರಿಂದ ಪ್ರಿಪ್ರೇಷನ್ಗೆ ಎಷ್ಟು ಎಫರ್ಟ್ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಇಷ್ಟು ಈಸಿಯಾಗೆಲ್ಲ ಆಗಲ್ಲ. ಪ್ರತಿ ಒಂದಕ್ಕೂ ಪ್ರತಿಯೊಬ್ಬರೂ ಎಫರ್ಟ್ಸ್ ಇರುತ್ತೆ. ಸೊ ಎಲ್ಲಾನು ಎಫರ್ಟ್ಸು ಆ ದೇವರಿಗೆ ಸಲ್ಲತ್ತೆ ಅಷ್ಟೇ. ಸೊ ಫೈನಲಿ ಈಗ ಒಳಗಡೆ ಬಂದಿದ್ದೀವಿ. ಚಳಿ ಆಗಿದೆ. 12 ಗಂಟೆ ಆಯಿತು. ಅಭಿ ಇನ್ನು ಕೆಲಸ ಮಾಡಿ. ಏನಬ್ಬಿ ಇವತ್ತು ರಜಾ ಅಲ್ವಾ ಅಭಿ ನಿಂಗೆ? ಸ್ಯಾಟರ್ಡೆ ಆಯಿತು. ನಾಳೆ 10 ನಿಮಿಷ ಇದೆ ಬೈ ಸ್ಯಾಟರ್ಡೆ ಆಗೋಕ್ಕೆ. ಹೌದಾ? ನೋಡಿ ಅಭಿ ಬಂದು ಪಾರ್ಟಿ ಮಾಡ್ಕೊಂಡು ಕ್ಯಾಂಪಿಂಗ್ ಮಾಡ್ಕೊಂಡು ಪಾಪ ಎಷ್ಟು ಕಡೆ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಎಷ್ಟು ಕಡೆ ಫ್ಯಾಮಿಲಿ ಎಷ್ಟು ಕಷ್ಟ ಅಲ್ಲ ಅಭಿ. ನಾವು ಮೇಂಟೈನ್ ಮಾಡ್ತಾರೆ. ನೀನೇನೋ ಬೇರೆ ಮೇಂಟೈನ್ ಮಾಡ್ತಿದ್ಯಾ? ಅಲ್ಲಲೇ ನೋಡಲೇ ನೋಡು ನೋಡ ಪಾಪ ಕಷ್ಟ ನೋಡು. ನಾನು ರಜಾ ಹಾಕಿದ್ದೀನಿ. ಮಲ್ಗಂಗೂ ಇಲ್ಲ, ಆ ಎಣ್ಣೆ ಹೊಡಿಯಂಗೂ ಇಲ್ಲ. ಹೊಡಿತಾರೆ ಪಾಪ, ಜಾಸ್ತಿ ಹೊಡೆದ್ರೆ ಏನಾರ ಒತ್ಬಿಟ್ಟು ಏನಾರ ಕಳಿಸ್ಬಿಡ್ತಾರೆ. ನಾನು ರಜಾ ಹಾಕಿದ್ದೀನಿ ಇವತ್ತು. ಪಕ್ಕದಲ್ಲಿ ಒಂಥರ ಕುತ್ಕೋಬೇಕು. ಪಕ್ಕ ಟೆಂಟ್ ಅಲ್ಲಿಂದ ಏನೋ ಕುಯ್ತಾವ್ರು. ನಂದು ಇವಾಗಲೇ ಶಿಫ್ಟು. ನೈಟ್ ಶಿಫ್ಟ್ ಬರಲ್ವಾ? ಏನೋ ಒಟ್ಟಿನಲ್ಲಿ ಫೈನಲಿ ಒಂದು ಒಳ್ಳೆ ಜಾಗದಲ್ಲಿ ನಮ್ಮ ಒಂದು ಇಸೂಸ್ 4x4 ಅಲ್ಲಿ ಒಂದು ಒಳ್ಳೆ ಕ್ಯಾಂಪಿಂಗ್ ಬಂದು ನಾಳೆ ಇದಕ್ಕಿಂತ ಒಂದು ಒಳ್ಳೆ ಲೊಕೇಶನ್ ಆಗ್ತೀವಿ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಜಾಗ. ಇದು ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು, ಈ ಜಾಗಕ್ಕಲ್ಲ ಬೇರೆ ಪ್ಲ್ಯಾನ್ ಇತ್ತು. ಸಡನ್ಲಿ ಏನಾಯಿತು, ನಾವು ಯಾವುದೋ ಇದು ನಮ್ಮ ಸಹದೇವರವರ ಒಂದು ಫಂಕ್ಷನ್ಗೆ ಹೋಗಿ ಸ್ವಲ್ಪ ಪ್ಲ್ಯಾನ್ಗಳು ಆಚೆ ಈಚೆ ಆಯಿತು. ಸೊ ಆದ್ದರಿಂದ ಸ್ವಲ್ಪ ಮಿಸ್ ಹೊಡಿತಷ್ಟೇ. ಬಟ್ ಆದರೂ ಏನು ಬೇಕೋ ಎಲ್ಲ ಮಾಡ್ಕೊಂಡು ನೆಮ್ಮದಿ ಒಳ್ಳೆ ಊಟ, ಒಳ್ಳೆ ಏನೇನು ಬೇಕೋ ಟೈಮ್ಗೆಲ್ಲ ಆಯಿತು. ಒಂದು ಒಳ್ಳೆ ಕ್ಯಾಂಪಿಂಗ್ ಲೊಕೇಶನಲ್ಲಿ ಮಲ್ಕೊಳ್ತಾ ಇದ್ದೀವಿ. ಇವತ್ತಿನ ಒಂದು ದಿನಾನ ಎಂಡ್ ಮಾಡ್ತಾಯಿದ್ದೀವಿ. ನಾಳೆ ಆಲ್ರೆಡಿ ಇನ್ನೊಂದು 5 ನಿಮಿಷ ಆದರೆ ಸ್ಯಾಟರ್ಡೆ. ಅಭಿ ವರ್ಕ್ ಮಾಡ್ಕೊಂಡು ಕ್ಯಾಂಪಿಂಗ್ ಕನ್ನಡಿಗವರು ಇನ್ನು ಮಿಕ್ಕಿದೆಲ್ಲ ವೀಡಿಯೋ ನಾನು ಕ್ಯಾಂಪಿಂಗ್ ನೋಡ್ಬೋದು. ಸೊ ಹಿಂಗೆ ಡಿಫ್ರೆಂಟಾಗಿರುತ್ತೆ. ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಮುಂದಿನ ಲಾಗಲ್ಲಿ ನೋಡಿ. ಮುಂದಿನ ಲಾಗಲ್ಲಿ ಒಂದು ಒಳ್ಳೆ ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ನಾನು ಮುಂದಿನ ದಿನಗಳಲ್ಲಿ ಮಾಡೋ ಒಂದು ಅಡ್ವೆಂಚರ್ಗೆ ಅದು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಏನಕ್ಕೆ ಮಾಡ್ತೀನಿ ಅಂತ ಎಲ್ಲ ಹೇಳ್ತೀನಿ. ವಾಚ್ ಮಾಡ್ತಾರೆ. ಗುಡ್ ನೈಟ್. ಅವೇ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ, ಸುಖ ನಿದ್ರೆ. ನಿದ್ರೆ ಮಾಡೋ ಟೈಮಲ್ಲಿ ನೋಡಿದ್ರೆ ಓಕೆ, ನಿದ್ರೆ ಮಾಡದಿರೋ ಟೈಮಲ್ಲಿ ನೋಡಿದ್ರೆ ಬೆಳಿಗಿನ ಜಾವ ಎದ್ದು ನೋಡಿದ್ರೆ ಸುಖ ದಿನ. ಅಷ್ಟೇ ಶುಭ ದಿನ. ನೋಡಿ ಒಳ್ಳೆ ಇದು ಎಮರ್ಜೆನ್ಸಿ ಲೈಟ್ ಅಲ್ವಾ ಇದು? ಫುಲ್ ಪವರ್ ಸ್ವಲ್ಪ ಇದೆ. ಫ್ಲಾಶ್ 4 ಅವರ್ ಬರುತ್ತೆ ಇದು ಫುಲ್ ಇದ್ರಲ್ಲಿ. ಯಾವನ ಪಕ್ಕದಲ್ಲಿ ಅವನ ಟೆಂಟಲ್ಲಿ ಸೌಂಡ್ ಮಾಡ್ತಾವನಲ್ಲ, ನಂಗೇನು ಅಂತ ಅರ್ಥ ಆಗ್ತಿಲ್ಲ. ಫುಲ್ ಸಕ್ಕ ಸೌಂಡ್ ಮಾಡ್ತಾವನಲ್ಲ, ಏನಾಯ್ತು ಅಂತ ನೋಡು.